ನಮಸ್ಕಾರ ವೀಕ್ಷಕರೇ, ಕಪಿಲಾ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಪಿಲಾ ನದಿಯ ಯಾತ್ರೆಯ ಮುಂದಿನ ಗ್ರಾಮವಾದ ಶಾಂತಿಪುರ ಹಾಗೂ ಮಂಚಳ್ಳಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಶಾಂತಿಪುರ ಹಾಲ್ಗಡದಿಂದ ನಂತರ ಬರುವಂತಹ ಈ ಶಾಂತಿಪುರದ ಕಪಿಲಾ ನದಿಯ ದಡದಲ್ಲಿ ಶಿವನ ಮತ್ತೊಂದು ರೂಪವಾದಂತಹ ರಾಮಲಿಂಗೇಶ್ವರ ದೇವಾಲಯವನ್ನ ಕಾಣಬಹುದಾಗಿದೆ. ಇಲ್ಲಿನ ಗ್ರಾಮಸ್ಥರು ಈ ನದಿಯು ಬಹಳಷ್ಟು ಬಾರಿ ಪ್ರವಾಹಕ್ಕೆ ತುತ್ತಾಗುತ್ತಿದ್ದ ಕಾರಣ ದೇವಾಲಯವನ್ನ ಮರು ನಿರ್ಮಾಣ ಮಾಡಲಾಗಿದೆ. ಕಪಿಲಾ ನದಿಯ ಸಮೀಪದಿಂದ ಸ್ವಲ್ಪ ದೂರದವರೆಗೆ ದೇವಾಲಯವನ್ನ ಸ್ಥಳಾಂತರ ಮಾಡಿದ್ದು, ಈ ಒಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಲಾಗುತ್ತದೆ. ಈ ದೇವಾಲಯದಲ್ಲಿ ಶಿವಲಿಂಗ, ಬಸವೇಶ್ವರ ಹಾಗೂ ಗಣಪತಿ, ನಾಗರ ಕಲ್ಲುಗಳನ್ನ ಕಾಣಬಹುದಾಗಿದೆ. ಈ ಒಂದು ದೇವಾಲಯದಲ್ಲಿ ಕಪಿಲೇಶ್ವರನಿಗೆ ವಿಶೇಷ ಅಭಿಷೇಕ ಮಾಡುವುದರ ಜೊತೆಗೆ ಕಾಡಿನ ಪುಷ್ಪಗಳು ಸೇರಿ ತುಂಬೆ ಹೂವು ಹಾಗೂ ಬಿಲ್ವಪತ್ರೆ ಜೊತೆ ಭತ್ತವನ್ನ ನೈವೇದ್ಯ ಮಾಡಿ ಶಿವನ ಪೂಜೆಯನ್ನು ಸಂಪನ್ನಗೊಳಿಸಿದ್ದೇನೆ. ಓಂ ಕಪಿಲೇಶ್ವರಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸರ್ವೇಶ್ವರಾಯ ನಮಃ. ಓಂ ನೀಲಕಂಠನೇ ನಮಃ. ಓಂ ಕಪಿಲೇಶ್ವರಾಯ ನಮಃ. ರಾಮಲಿಂಗೇಶ್ವರ ದೇವಸ್ಥಾನ ಪೂಜಾ ಮಾಡೋ ಅರ್ಚಕರು. ನೀವೇ ಪೂಜೆ ಮಾಡೋದು? ದೇವಸ್ಥಾನ ಪೂಜಾ ಅರ್ಚಕರು ಪ್ರತಿದಿನ. ನದಿ ಪಕ್ಕದಲ್ಲಿರೋ ದೇವಸ್ಥಾನ ಅಲ್ವಾ ತಾತ ಇದು? ದಿಲ್ಲಿ ಅಲ್ವಾ? ತುಂಬಾ ಹಳೆ ದೇವಸ್ಥಾನ ತಾನೇ ಅದು? ಇಲ್ಲ, ಈಗ ಹೊಸ್ದಾಗಿ ಕಟ್ಬಿಟ್ಟು ಹಳೆ ದೇವಸ್ಥಾನ ಇದ್ದದ್ದು ಇಂದ ಕಲ್ಲಿನ ಗುಡಿ ದಿಲ್ಲಿತ್ತು. ಇಲ್ಲಿಂದ ಉಚ್ಚೋಳ ಬಂದು ಇಲ್ಲಿಂದ ಅಲ್ಲಿಗೆ ಎತ್ತು ನಾವು ಶಿಫ್ಟ್ ಮಾಡುವ. ಅಲ್ಲಿ ಉಚ್ಚೋಳ ಬತ್ತು, ಆಗ ಮೇಕ್ ಎತ್ಕೊಂಡು ಅಲ್ಲಿ ಮಡಿಕೊಂಡು ಹೊಸ ದೇವಸ್ಥಾನ ಕಟ್ಕೊಂಡಿದ್ವಿ. ಲಿಂಗ ಒಂದೇ ಇರೋದು ಒಳಗಡೆ? ಲಿಂಗ, ಬಸವ, ಪಾರ್ವತಿ, ಪರಮೇಶ್ವರ ಎಲ್ಲ ಅವರೇ ಕರೆಯೋದು ರಾಮಲಿಂಗೇಶ್ವರ. ರಾಮಲಿಂಗೇಶ್ವರ ಅಂತ. ನಿಮ್ಮ ಮನೆಯವ್ರು ಯಾವಾಗ್ಲೂ ಪೂಜೆ ಮಾಡ್ಕೊಂಡ್ ಬರ್ತಾರೆ ತಾತ? ತಂದಲ್ಲೇ ಹತ್ತು 3 ಜನ ಮಾಡ್ತೀವಿ. 3 ಜನ. ಎಷ್ಟು ದೇವಸ್ಥಾನ ಇದೆ ನಿಮ್ ಶಾಂತಿಪುರದಲ್ಲಿ? ನಮ್ಮ ದೇವಸ್ಥಾನ ನಮ್ಗೆ 3 ದೇವಸ್ಥಾನ. ಊರ್ ದೇವಸ್ಥಾನ ಬಸವೇಶ್ವರ, ಮಾರಮ್ಮ, ಶನಿ ದೇವ್ರ ದೇವಸ್ಥಾನ. ಅವು 3 ನಮ್ಗ. ನಮ್ಮ ಚಿಕ್ಕ ದೇವಮ್ಮನ ದೇವಸ್ಥಾನ ನಮ್ಮ ಅಣ್ಣಮ್ಮಂಗ ಮಾಡ್ತಾನ, ಒಬ್ಬನೇ. ಅವನಿಗೆ ನಾಯಕರು ಕೊಟ್ಕೊಂಡಾರ ಒಬ್ರಿ, ಒಂದೇ ಕೊಲ್ಲ ಅಷ್ಟಕ್ಕೆ ಅವ್ ಮಾಡ್ಕೊಯ್ತಾನೆ. ಈ ಮುಜರಾಯಿ ಮಾತ್ರ 3 ಜನ ಮಾಡ್ತೀವಿ. 3 ಜನ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕ. ನಿಮ್ಮ ಊರಲ್ಲಿ ತಾತ ತುಂಬಾ ಹಳೆ ದೇವಸ್ಥಾನ ಅಂದ್ರೆ ಈ ರಾಮಲಿಂಗೇಶ್ವರ ದೇವಸ್ಥಾನ ಒಂದೇನಾ? ಹಳೆ ದೇವಸ್ಥಾನ ಇದ್ದರೆ ದೇವಸ್ಥಾನ ಹಳೆಯವೇ, ಪೂರ ಮುರಿದು ಬಿದ್ಕೊಂಡವೆ. ಎಲ್ಲ ಹೊಸ ಪ್ರಥಮ ಮಾಡಿ ಗ್ರಾಮದಿಂದ ಎಲ್ಲ ಸೇರ್ಕೊಂಡು ಕೊಂಡ್ ಹಾಕ ಕಟ್ಟಿದ್ದೀರಾ ಎಲ್ಲ ಹೊಸ ದೇವಸ್ಥಾನ. ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನಗಳು ಹಳೇದು ಅಂದ್ರೆ ಬಸವೇಶ್ವರ ದೇವಸ್ಥಾನ ಒಂದೇ ಕಲ್ಲಲ್ಲಿ ಕಟ್ಟಿದ್ದು ನಾವು. ಕಲ್ಲಲ್ಲಿ ಈಗಲೂ ಹಂಗೆ ಇದೆಯಾ ಅದು? ಎಲ್ಲ ಗ್ಲಾವ್ ಮಾಡ್ಬಿಟ್ಟಿವಿ. ಚೆನ್ನಾಗದ ಕಲ್ಲು ದೇವಸ್ಥಾನ. ಅದು ಒಂದು ಕೇಳಿದ್ರು ಕಿತ್ತರು ಕಲ್ಲು ದೇವಸ್ಥಾನ. ಕೊನೆಗಂಟು ಕಲ್ಲೇ ಮೇಲೆ ಆರಿಸಿ ಹೊಡೆದ್ರು. ತಮಿಳಿಯನ್ಸ್ ಬಂದು ಚೆನ್ನಾಗಿ ಕೆಲಸ ಮಾಡ್ಕೊಟ್ಟ ಆಂಧ್ರದವ.
ಸೊ ಅದರಿಂದ ಎಲ್ಲ ರೆಡಿ ಮಾಡಿ. ರೆಡಿ ಮಾಡಿ ಬರೀ ಕಲ್ಲಲ್ಲೇ ಕಟ್ಬಿಟ್ಟು ಕೊರಗಂಟು. ತಾತ ಈ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಹಬ್ಬ ಗಿಬ್ಬ ಮಾಡ್ತೀರಾ? ಶಿವರಾತ್ರಿ ಹೊತ್ತಿಗೆ ಮಾಡ್ತೀವಿ ಒಂದು ಜಾತ್ರೆ. ಶಿವರಾತ್ರಿಗೆ ಜಾತ್ರೆ ಮಾಡ್ತೀರಾ? ಯಾವ ರೀತಿ ಇರುತ್ತೆ ಜಾತ್ರೆ? ಒಂದು ಕೊಂಡ ಗಿಂಟ ಮಾಡ್ಕೊಂಡು ಇಬ್ಬರು ಮಾಡ್ಕೊಂಡು 4 ಜನ ಕಾಲಿನ ಹಾಕೊಂಡು ಅಂದಾನ ನಡೆಸ್ಕೊಂಡು ಗ್ರಾಮದಿಂದ ಮಾಡ್ತೀವಿ. ಈಗಲೂ ಅಮಾವಾಸ್ಯ ಪೂಜೆ ತಿಂಗಳಿಗೂ ಮಾಡ್ತೀವಿ. ಪ್ರತಿ ತಿಂಗಳು ಬೆಲ್ದನ ಗಿಲ್ದನ ಪಂಚಾಮೃತ ಮಾಡ್ಕೊಂಡು ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡ್ತೀರಾ? ಅಮಾವಾಸ್ಯ ದಿನ ಬಂದರೆ ಸಿಗ್ತೀವಿ. ತಾತ ನಿಮಗೆ ಮಕ್ಕಳೆಷ್ಟು? ನನಗೆ 3 ಹೆಣ್ಮಕ್ಳು, ಒಬ್ಬ ಗಂಡು ಮಗ ಸ್ವಾಮಿ. ಎಲ್ಲರಿಗೂ ಮದುವೆ ಆಗಿದೆ? ಎಲ್ಲ ಮದುವೆಗೆ ಎಲ್ಲ ಹೆಣ್ಮಕ್ಳು ವರ್ಗವ. ಗಂಡು ಮಗನಿಗೆ ಮದುವೆ ಮಾಡಿ 2 ಗಂಡು ಮಕ್ಕಳವ. ಸೊ ಹೇಗೆ ಪೂಜೆ ಗೀಜೆ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀರಾ? ಒಂದಷ್ಟು ಗದ್ದು ಅವ. ರಾಮಲಿಂಗೇಶ್ವರನಿಗೆ ಸಂಬಳ ಕೊಡ್ತಾರ 5,000 ರೂಪಾಯಿ ಗೌರ್ಮೆಂಟ್ ತಿಂಗಳಿಗೆ. ಪೂಜೆ ಮಾಡ್ಕೊಂಡು ಹೋಗ್ತೀವಿ. ತಾತ ಇದು ಕಪಿಲಾ ನದಿ ಉಚ್ಚೋಳೆ ಬಂತ ಅಂದ್ರಲ್ಲ, ಎಲ್ಲಿವರೆಗೂ ಬರುತ್ತೆ ಬಂದ್ರೆ? ಆ ದೇವಸ್ಥಾನದವರೆಗೆ ಗಂಟು ಬರುತ್ತೆ. ದೇವಸ್ಥಾನದವರೆಗೂ? ಇದೇ ದೇವಸ್ಥಾನ ಮುಳುಗ್ಬಿಟ್ಟು ಇಲ್ಲಿತ್ತು ಫಸ್ಟ್ ಓಂ ಪ್ರಥಮ ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ. ಅದ್ರ ಗುರುತು ಏನಾರು ಇದೆಯಾ ತಾತ ಇಲ್ಲಿ? ಅದಲ್ಲಿ ಮಧ್ಯೆ ಬದಿ ಕಣಿ ಸ್ವಾಮಿ ಹೋಗಕ್ಕ